ಗಣಪತಿ ಶಾರದಾ ಗುರುಭ್ಯೋ ನಮಃ. ವೈದೇಹಿ ಸಹಿತಂ ಸುರದ್ರುಮತಲೆ ಹೈಮೇ ಮಹಾಮಂಟಪೇ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸಂಸ್ಥಿತಂ ಅಗ್ರೆ ವಾಚಯತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಲಂ. ಸತ್ಯಂ ಶಿವಂ ಸುಂದರಂ. ಜನಸ್ಥಾನದಲ್ಲಿ ಕರದೂಷಣ ಸ್ತ್ರೀಶಿರರ ಸಹಿತ 14,000 ರಾಕ್ಷಸರ ವಧೆಯಾದುದು. ಅದಕ್ಕೂ ಮುನ್ನ ತನ್ನ ಸೋದರಿಯಾದ ಶೂರ್ಪನಖಿಯ ಕಿವಿ ಮೂಗುಗಳನ್ನು ಕತ್ತರಿಸುವುದನ್ನು ನೋಡಿ ರಾವಣನು ಭಯಗ್ರಸ್ತನಾಗಿದ್ದರೂ ಈತನು ಭಗವಂತನ ಅವತಾರವೇ, ಆ ಭಗವಂತನ ಅವತಾರವೇ ಆಗಿದ್ದರೆ ಆತನ ಕೈಯಲ್ಲಿ ಸಾಯುವುದು ನನಗೆ ಮುಕ್ತಿಯನ್ನು ನೀಡುತ್ತದೆ ಎಂದು ಭಾವಿಸಿದವನಾಗಿ ಜನಸ್ಥಾನಕ್ಕೆ ಬಂದು ಅಲ್ಲಿದ್ದಂತಹ ಮಾರೀಚನನ್ನು ಮಾಯಾಮೃಗವಾಗಿ ಶ್ರೀರಾಮನನ್ನು ವಂಚಿಸುವಂತೆ ತನ್ಮೂಲಕ ರಾಜಕುಮಾರಿಯಾದ ಸೀತೆಯನ್ನು ಅಪಹರಿಸುವುದಾಗಿ ಹೇಳುತ್ತಾನೆ. ಮಾರೀಚನು ಮೊದಲು ಬುದ್ಧಿವಾದವನ್ನು ಹೇಳಿದರು. ತಾನು ರಾವಣನು ಹೇಳಿದ ಮಾತನ್ನು ಕೇಳದಿದ್ದರೆ ರಾವಣನು ತನ್ನನ್ನು ಕೊಂದು ಬಿಡಬಹುದೆಂದು, ಅದಕ್ಕಿಂತಲೂ ಶ್ರೀರಾಮನ ಬಾಣಗಳಿಂದ ಹತನಾಗಿ ಪರಂಧಾಮವನ್ನು ಹೊಂದುವುದೇ ಶ್ರೇಷ್ಠವೆಂದು ಭಾವಿಸಿ ಆ ಮಾರೀಚನು ಮಾಯಾಮೃಗ ವೇಷವನ್ನು ಧರಿಸಿ ಆ ಶ್ರೀರಾಮನ ಪರ್ಣಕುಟಿಯ ಸಮೀಪ ಸುಳಿಯುತ್ತಿದ್ದಾನೆ. ಏಹಿ ಬನ ನಿಕಟದ ಸಾನನ ಗಯವು ತಬ ಮಾರೀಚ ಕಪಟ ಮೃಗ ಭಯವು ಅತಿ ವಿಚಿತ್ರ ಕಚುಬರ ನಿನ್ನ ಜಾಯಿ ಕನಕ ದೇಹಮನಿ ರಚಿತ ಬನಾಯಿ ಸೀತಾ ಪರಮ ರುಚಿರ ಮೃಗ ದೇಖ ಅಂಗ ಅಂಗ ಸುಮನೋಹರ ಬೇಷ ಸುನಹು ದೇವ ರಘುಬೀರ ಕೃಪಾಲ ಎಹಿ ಮೃಗಕರ ಅತಿ ಸುಂದರ ಚಾಲ ಸತ್ಯಸಂಧ ಪ್ರಭು ವಿಧಿ ಕರಿಯೇಹಿ ಆನಹು ಚರ್ಮ ಕಹತಿ ಬೈದೇಹಿ ಅಬ ರಘುಪತಿ ಜಾನತ ಸಬ ಕಾರನ ಉಠೆ ಹರ್ಷಿ ಸುರ ಕಾಜು ಸವಾರನ ಮೃಗ ಬಿಲೋಕಿ ಕಟಿ ಪರಿಕರವಾಧ ಕರತಲ ಚಾಪ ರುಚಿರ ಸರಸಾಧ ಪ್ರಭು ಲಖಿ ಮನಕಿ ಕಹಾ ಸಮುझाई ವಿರತ ಬಿಪಿನ ನಿಸಿಚರ ಬಹು ಭಾಯಿ ಸೀತಾ ಕೇರಿ ಕರಹು ರಖವಾರಿ ಬುದ್ಧಿ ಬಿಭೀಕ ಬಲ ಸಮಯ ಬಿಚಾರಿ ಪ್ರಭುಹಿ ಬಿಲೋಕಿ ಚಲಾ ಮೃಗ ಬಾಜಿ ಧಾಯೇ ರಾಮು ಸರಾಸನ ಸಾಜಿ ನಿಗಮ ನೀತಿ ಶಿವ ಧ್ಯಾನನ ಪಾವ ಮಾಯಾ ಮೃಗ ಪಾಛೇ ಸೋಧಾವ ಪ್ರಬಹು ನಿಕಟ ಪುನಿ ದೂರಿ ಪರಾಯಿ ಕಬಹು ಕ ಪ್ರಗಟಯಿ ಕಬಹು ಚಪಾಯಿ ಪ್ರಗಟತ ದುರತ ಕರತ ಛಲ ಭೂರಿ ಯಹಿ ವಿಧಿ ಪ್ರಭು ಹಿ ಗಯವು ಲೈ ದೂರಿ ಅಬತಕಿ ರಾಮ ಕಠಿಣ ಸರಮಾರ ಧರನಿ ಪರೇವು ಕರಿ ಘೋರ ಪುಕಾರ ಲಕ್ಷ್ಮಣ ಕರ ಪ್ರಥಮ ಹಿಲೈ ನಾಮ ಪಾಛೆ ಸುಮಿರೆಸಿ ಮನ ಮಹುರಾಮ ಪ್ರಾಣತ ಜತ ಪ್ರಗಟಿಸಿ ನಿಜ ದೇಹ ಸುಮಿರೆಸಿ ರಾಮು ಸಮೇತ ಸನೇಹ ಅಂತರ ಪ್ರೇಮತಾ ಸುಪಹಿಚಾನ ಮುನಿ ದುರ್ಲಭ ಗತಿ ದೀನ್ಹಿ ಸುಜಾನ. ರಾವಣನು ದಂಡಕಾರಣ್ಯಕ್ಕೆ ಬಂದಾಗ ಮಾರೀಚನು ಕಪಟ ಮೃಗನಾಗಿದ್ದನು. ಅದು ಅತ್ಯಂತ ವಿಚಿತ್ರವಾಗಿತ್ತು. ಅದು ವರ್ಣನಾತೀತವಾಗಿತ್ತು. ಆ ಜಿಂಕೆಯ ಮೈಯೆಲ್ಲ ಚಿನ್ನದ್ದಾಗಿತ್ತು, ಮಣಿ ಖಚಿತವಾಗಿತ್ತು. ಅಂಗ ಪ್ರತ್ಯಂಗಗಳು ಮನೋಹರವಾಗಿದ್ದ ಆ ಪರಮ ಸುಂದರ ಮೃಗವನ್ನು ಸೀತೆಯು ನೋಡಿ ಹೇಳಿದಳು, ದೇವ ಕೃಪಗಳು ರಘುವೀರ, ಈ ಜಿಂಕೆಯ ಚರ್ಮವು ಎಷ್ಟು ಸುಂದರವಾಗಿದೆ. ಓ ಸತ್ಯ ಪ್ರತಿಜ್ಞನಾದ ಪ್ರಭುವೇ, ಇದನ್ನು ಕೊಂದು ಇದರ ಚರ್ಮವನ್ನು ತಂದು ಕೊಡಿರಿ. ಆಗ ಶ್ರೀರಾಮನಿಗೆ ಅದು ಕಪಟ ಮೃಗವೆಂದು ತಿಳಿದಿದ್ದರು. ದೇವತೆಗಳ ಕಾರ್ಯಸಿದ್ಧಿಗಾಗಿ ಹರ್ಷದಿಂದ ಮೇಲೆದ್ದನು. ಜಿಂಕೆಯನ್ನು ನೋಡಿ ಶ್ರೀರಾಮನು ನಡುಕಟ್ಟಿಕೊಂಡು ಕೈಯಲ್ಲಿ ಬಿಲ್ಲನ್ನು ಹಿಡಿದು ದಿವ್ಯ ಬಾಣಗಳನ್ನು ಹೂಡಿ ಲಕ್ಷ್ಮಣನಲ್ಲಿ ಇಂತೆಂದನು, ತಮ್ಮ ಲಕ್ಷ್ಮಣ, ಕಾಡಿನಲ್ಲಿ ಅನೇಕ ರಾಕ್ಷಸರು ಓಡಾಡುತ್ತಿರುತ್ತಾರೆ. ನೀನು ಬುದ್ಧಿ ಬಲ ವಿವೇಕದಿಂದ ಸಮಯ ನೋಡಿ ಸೀತೆಯನ್ನು ರಕ್ಷಿಸುತ್ತಿರು. ಪ್ರಭುವನ್ನು ನೋಡಿ ಮೃಗವು ಓಡಿಹೋಯಿತು. ಶ್ರೀರಾಮನು ಕೂಡ ಧನುಸ್ಸನ್ನು ಏರಿಸಿ ಅದನ್ನು ಬೆನ್ನಟ್ಟಿದನು. ವೇದಗಳಿಂದ ನೇತಿ ನೇತಿ ಎಂದು ವರ್ಣಿಸಲ್ಪಟ್ಟ ಶಂಕರನಿಗೂ
ಜ್ಞಾನ ದೂರನಾದ ಅಂದರೆ ಮನವಾಣಿಗಳಿಂದ ಪೂರ್ಣವಾಗಿ ಅತೀತನಾಗಿರುವ ಶ್ರೀರಾಮನು ಮಾಯಾಮೃಗದ ಹಿಂದೆ ಓಡಾಡುತ್ತಿರುವನಲ್ಲ, ಎಂತಹ ಆಶ್ಚರ್ಯ! ಆ ಜಿಂಕೆಯು ಒಮ್ಮೆ ಹತ್ತಿರ ಸುಳಿದರೆ ಮತ್ತೊಮ್ಮೆ ದೂರ ಓಡುತ್ತಿತ್ತು, ಒಮ್ಮೆ ಕಣ್ಣಿಗೆ ಬಿದ್ದರೆ ಮತ್ತೊಮ್ಮೆ ಕಣ್ಮರೆಯಾಗುತ್ತಿತ್ತು. ಈ ಪ್ರಕಾರ ಕಾಣುವುದು, ಕಣ್ಮರೆಯಾಗುವುದು ಹಾಗೂ ಅನೇಕ ರೀತಿಯ ಮೋಸದಿಂದ ಆ ಕಾಂಚನ ಮೃಗವು ರಾಮಚಂದ್ರನನ್ನು ಬಹುದೂರಕ್ಕೆ ಕೊಂಡು ಹೋಯಿತು. ಆಗ ಶ್ರೀರಾಮನು ಗುರಿಯಿಟ್ಟು ಒಂದು ಬಾಣವನ್ನು ಹೊಡೆದನು. ಬಾಣ ತಗುಲುತ್ತಲೇ ಅದು ಘೋರವಾಗಿ ಕೂಗುತ್ತಾ ನೆಲಕ್ಕುರುಳಿತು. ಅದು ಮೊದಲಿಗೆ ಆ ಲಕ್ಷ್ಮಣ ಎಂದು ಕೂಗಿ ಬಳಿಕ ಶ್ರೀರಾಮನನ್ನು ಸ್ಮರಿಸಿದನು. ಪ್ರಾಣತ್ಯಾಗ ಮಾಡುವಾಗ ಆ ರಕ್ಕಸನು ತನ್ನ ನಿಜರೂಪವನ್ನು ಧರಿಸಿ ಅನನ್ಯ ಭಕ್ತಿಯಿಂದ ಶ್ರೀರಾಮನನ್ನು ಸ್ಮರಿಸಿದನು. ಸರ್ವಜ್ಞನಾದ ಪ್ರಭುವು ಅವನ ಹೃದಯದ ಭಕ್ತಿ ಭಾವವನ್ನು ಗುರುತಿಸಿ ಅವನಿಗೆ ಮುನಿಗಳಿಗೂ ದುರ್ಲಭವಾದಂತಹ ಪರಮ ಪದವನ್ನು ಕರುಣಿಸಿದನು. ವಿಪುಲ ಸುಮನ ಸುರ ಬರಶಹಿ ಗಾವಹಿ ಪ್ರಭು ಗುಣಗಾತ, ನಿಜ ಪದ ದೀನ ಅಸುರ ಕಹೂ ದೀನ ಬಂಧು ರಘುನಾಥ. ದೇವತೆಗಳು ಪುಷ್ಪ ವೃಷ್ಟಿಗೆರೆದರು. ದೀನಬಂಧುವಾದ ರಘುನಾಥನು ಅಸುರನಿಗೂ ಪರಮ ಪದವನ್ನು ಕರುಣಿಸಿದ ಎಂದು ಪ್ರಭುವಿನ ಗುಣಗಳನ್ನು ಕೊಂಡಾಡಿದರು. ಕಲಬಧಿ ತುರತ ಫಿರೇ ರಘುವೀರ, ಸೋಹ ಚಾಪಕರ ಕಟೀತು ನೀರ, ಆರತ ಗಿರಾ ಸುನಿ ಜಬ ಸೀತಾ, ಕಹಲಚಿ ಮನಸನ ಪರಮ ಸಭೀತ, ಜಾಹು ಬೀಗಿ ಸಂಕಟ ಅತಿ ಭ್ರಾತ, ಲಕ್ಷ್ಮಣ ಬಿಹಸಿ ಕಹಾ ಸುನು ಮಾತಾ, ಭೃಕುಟಿ ಬಿಲಾಸ सृष्टि लय होई, सपने हो संकट परिय की सोई, मरम बचन जब सीता बोला, हरि प्रेरित लक्ष्मण मन डोला, बन दिसी देव सौंपि सब काहु, चले जहाँ रावण ससि राहु, सून बीच दस कंधर देखा, आवा निकट जति की भेषा, जाके डर सुर असुर डराही, निसिन नीद दिन अन्न न काही, सो दस शीस स्वान की नाई, इतबुत चित ये चला बड़ी हाय, इमिकु पंथ पगदीत कघेसा, रहन तेजतन बुद्धि बल शेषा, नाना विधि करि कथा सुहाई, राजनीति भय प्रीति दिखाई, कह सीता सुन जति गोसाई, बोले हु बचन दुष्ट की नाई, तब रावण निज रूप दिखावा, भय स भय जब नाम सुनावा, कह सीता धरि धीर जुगाढ़ा, आई गयऊ प्रभु रघु कल ठाड़ा, जिमि हरि बधु ही क्षुद्र ससाहा, भयसि काल बस निशिचर नाहा, सुनत बचन दस शीस रिसाना, मन महु ಚರಣ ಬಂಧಿ ಸುಖಮಾನ. ಮಾಯಾವಿಯಾದ ಮಾರೀಚನನ್ನು ಕೊಂದು ಶ್ರೀ ರಘುವೀರನು ಕೂಡಲೇ ಹಿಂತಿರುಗಿದನು. ಅವನ ಕೈಯಲ್ಲಿ ಧನುರ್ಬಾಣಗಳು, ಸೊಂಟದಲ್ಲಿ ಬತ್ತಳಿಕೆ ಶೋಭಿಸುತ್ತಿತ್ತು. ಇತ್ತ ಸೀತಾದೇವಿಯು ಮಾರೀಚನು ಕೂಗಿದ ಹಾ ಲಕ್ಷ್ಮಣ ಎಂಬ ವಿಲಾಪದಿಂದೊಡಗೂಡಿದ ಕೂಗನ್ನು ಕೇಳಿ ತುಂಬಾ ಭಯಪಟ್ಟು ಲಕ್ಷ್ಮಣನಲ್ಲಿ ಇಂತೆಂದಳು, ನೀನು ಬೇಗನೆ ಹೋಗು, ನಿಮ್ಮಣ್ಣನ ಮೇಲೆ ಏನೋ ವಿಪತ್ತು ಎರಗಿದೆ. ಇದನ್ನು ಕೇಳಿ ಲಕ್ಷ್ಮಣನು ನಕ್ಕು ನುಡಿದನು, ಅಮ್ಮ, ಶ್ರೀರಾಮನು ತನ್ನ ಭೃಕುಟಿ ವಿಲಾಸ ಮಾತ್ರದಿಂದ ಇಡೀ ಸೃಷ್ಟಿಯನ್ನು ಲಯಗೊಳಿಸಬಲ್ಲನು. ಅಂತಹ ಸ್ವಾಮಿಗೆ ಕನಸಿನಲ್ಲಿಯೂ ಕೂಡ ಸಂಕಟಗಳು ಬರಲಾರವು. ಆಗ ಸೀತೆಯು ಲಕ್ಷ್ಮಣನ ಕುರಿತು ಮರ್ಮಭೇದಕವಾದ ಮಾತುಗಳನ್ನಾಡಿದಳು. ಅದನ್ನು ಕೇಳುತ್ತಲೇ ಲಕ್ಷ್ಮಣನ ಮನಸ್ಸು ಶ್ರೀ ಹರಿಪ್ರೇರಣೆಯಿಂದ ವಿಚಲಿತವಾಯಿತು. ಅವನು ಸೀತಾದೇವಿಯ ರಕ್ಷಣೆಯನ್ನು ವನದೇವತೆ ದಿಗ್ದೇವತೆಗಳಿಗೆ ಒಪ್ಪಿಸಿ ರಾವಣನೆಂಬ ಚಂದ್ರನಿಗೆ ರಾಹುವಾದ ಶ್ರೀರಾಮನಿದ್ದೆಡೆಗೆ ಹೋದನು. ಇತ್ತ ಅದಕ್ಕಾಗಿಯೇ ಹೊಂಚು ಹಾಕುತ್ತಿದ್ದ ರಾವಣನು ಸನ್ಯಾಸಿ ವೇಷದಲ್ಲಿ ಸೀತೆಯ ಬಳಿಗೆ ಬಂದನು. ದೇವದಾನವರೂ ಕೂಡ ರಾವಣನ ಕೆಸರು ಹೇಳಿದಾಕ್ಷಣ ಭಯಕಂಪಿತರಾಗಿ ನಿದ್ರಾಹಾರಗಳನ್ನು ತೊರೆದು ಬಿಡುತ್ತಿದ್ದರು. ಅಂತಹ ಭಯಂಕರನಾದ ದಶಕಂಠನು ನಾಯಿಯಂತೆ ಕಳ್ಳತನದಿಂದ ಅತ್ತ ಇತ್ತ ನೋಡುತ್ತಾ ಬಂದನು.
ಈ ರೀತಿಯಾಗಿ ಕಾಕಭುಷುಂಡಿಯವರು ಗರುಡನಿಗೆ ಕಥೆಯನ್ನು ಹೇಳುತ್ತಾ, ಗರುಡನೇ, ಈ ಪ್ರಕಾರ ಕೆಟ್ಟ ಹಾದಿಯಲ್ಲಿ ಕಾಲಿಟ್ಟದ್ದೇ ತಡ, ದೇಹದಲ್ಲಿ ಕಾಂತಿಯಾಗಲಿ ಬುದ್ಧಿ ಬಲಗಳಾಗಲಿ ಲವಲೇಶವೂ ಇರುವುದಿಲ್ಲ. ರಾವಣನು ಸೀತೆಯ ಬಳಿ ಅನೇಕ ಸಂಗತಿಗಳನ್ನು ರಾಜನೀತಿಯನ್ನು ಹೇಳಿದನು. ಅವಳಿಗೆ ಭಯವನ್ನು ತೋರಿ ತನ್ನ ಪ್ರೇಮವನ್ನು ಪ್ರಕಟಿಸಿದನು. ಸೀತೆ ಎಂದಳು, ಎಲೈ ಸನ್ಯಾಸಿಯೇ, ನೀನು ಓರ್ವ ದುಷ್ಟನಂತೆ ಮಾತಾಡುತ್ತಿರುವೆಯಲ್ಲ. ಇದನ್ನು ಕೇಳುತ್ತಲೇ ರಾವಣನು ತನ್ನ ನಿಜ ರೂಪವನ್ನು ತೋರಿಸಿ ತನ್ನ ಹೆಸರನ್ನು ಹೇಳಿದನು. ಅದನ್ನು ಕೇಳಿ ಸೀತೆಯು ಭಯಕಂಪಿತಳಾದಳು. ಕೊನೆಗೆ ಧೈರ್ಯ ತಂದುಕೊಂಡು ಹೇಳಿದಳು, ಎಲ್ಲವೋ ದುಷ್ಟ ರಾಕ್ಷಸನೇ, ನಿಲ್ಲು, ನನ್ನ ಪತಿದೇವರು ಇನ್ನೇನು ಬಂದು ಬಿಡುತ್ತಾರೆ. ಒಂದು ಅಲ್ಪ ಮೊಲವು ಸಿಂಹಿಣಿಯನ್ನು ಬಯಸುವಂತೆ ನೀನು ನನ್ನನ್ನು ಬಯಸಿ ಕಾಲವಶನಾಗಿರುವೆ. ಸೀತೆಯ ಮಾತನ್ನು ಕೇಳಿದ ರಾವಣನು ಕ್ರುದ್ಧನಾದನು. ಅವನು ಮನಸ್ಸಿನಲ್ಲೇ ಸೀತೆಯ ಚರಣಗಳಿಗೆ ವಂದಿಸಿ ಸಂತೋಷಪಟ್ಟನು. ಕ್ರೋಧವಂತ ತಬ ರಾವಣ ಲೀನ್ಹಿಸಿ ರಥ ಬೈಠಾಯಿ ಕಲಾ ಗಗನ ಪಥ ಆತುರ ಭಯರಥ ಹಾಕಿ ನ ಜಾಯಿ. ಕ್ರೋಧೋನ್ಮತ್ತನಾದ ರಾವಣನು ಸೀತಾದೇವಿಯನ್ನು ಬಲವಂತವಾಗಿ ತನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡು ಆತುರದಿಂದ ಆಕಾಶ ಮಾರ್ಗವಾಗಿ ಹೊರಟನು. ಆದರೆ ಭಯವಿಹ್ವಲನಾದ ಅವನು ರಥವನ್ನು ಸರಿಯಾಗಿ ನಡೆಸದಾದನು. ಏಕೆಂದರೆ ತಾನು ಮಾಡುತ್ತಿರುವುದು ಎಂತಹ ಘೋರವಾದ ಕೃತ್ಯ ಎಂಬುದು ರಾವಣನಿಗೆ ತಿಳಿದಿಲ್ಲವೇ? ಜಗನ್ಮಾತೆಯಾದ ಜಗನ್ಮಾಯೆಯಾದ ಸೀತಾದೇವಿಯನ್ನೇ ತಾನು ಅಪಹರಿಸುತ್ತಿರುವೆನು. ಅದರಿಂದಾಗಿ ತಾನು ಜಗತ್ತಿಗೆ ಪುರುಷನಾದಂತಹ ಅಂದರೆ ಪರಾತ್ಪರ ಪುರುಷನಾದಂತಹ ಶ್ರೀರಾಮನ ವೈರವನ್ನು ಕಟ್ಟಿಕೊಳ್ಳುತ್ತಿರುವೆನು. ಇದರಿಂದ ತನ್ನ ವಿನಾಶವು ಖಚಿತವೆಂದು ರಾವಣನಿಗೆ ತಿಳಿದಿತ್ತು. ಒಂದು ವೇಳೆ ಆತ ಸಾಧಾರಣ ವ್ಯಕ್ತಿಯಾಗಿದ್ದರೆ ನಾನು ಸುಲಭವಾಗಿ ಆತನನ್ನು ಸಂಹರಿಸಬಹುದಿತ್ತು. ಆದರೆ ಆತ ಸಾಧಾರಣನಲ್ಲ ಎಂಬುದು ಮಾರೀಚನ ಮಾತಿನಿಂದಲೂ ರಾವಣನಿಗೆ ಸ್ಪಷ್ಟವಾಗಿದೆ. ಜನಸ್ಥಾನದಲ್ಲಿಯೂ 14,000 ರಾಕ್ಷಸರನ್ನು ಏಕಾಂಗಿಯಾಗಿ ಕೊಲ್ಲಬೇಕೆಂದರೆ ಆತ ಪರಾತ್ಪರ ಪರಮ ಪುರುಷನೇ ಸರಿ. ಆದ್ದರಿಂದ ಆತನ ವೈರವನ್ನು ಕಟ್ಟಿಕೊಂಡು ತನ್ನ ಅಂತ್ಯಕ್ಕಾಗಿ ಹಾಗೂ ಮುಕ್ತಿಗಾಗಿ ಆ ರಾವಣನು ಸೀತೆಯನ್ನು ಅಪಹರಿಸುತ್ತಿರುವನು. ಆ ನಿಶಾಚರ ದೇಹದಲ್ಲಿ ಆತ ಭಕ್ತಿಯನ್ನಾಗಲಿ ಪರಮಾತ್ಮನ ಭಜನೆಯನ್ನಾಗಲಿ ಮಾಡುವುದು ಸಾಧ್ಯವಿಲ್ಲ. ಆದ್ದರಿಂದ ವಿರೋಧ ಭಕ್ತಿಯನ್ನು ಪ್ರಕಟಿಸಿ ಪರಮಾತ್ಮನ ವಿರೋಧವನ್ನು ಕಟ್ಟಿಕೊಂಡು ಆತನಿಂದಲೇ ಸಂಹಾರವಾಗಿ ಮುಕ್ತಿಯನ್ನು ಪಡೆಯುವ ಯೋಜನೆ ರಾವಣನದು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮ್ 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 ಶ್ರೀ